ಮೊದಲನೇ ಬಾರಿ ಥರ್ಡ್ ಐ ಚಕ್ರ ಓಪನ್ ಆದಾಗ ನೀವೇನನ್ನ ವಿಟ್ನೆಸ್ ಮಾಡಿದ್ರಿ ಆ್ಯಂಡ್ ಇವತ್ತು ನೆನೆಸ್ಕೊಂಡ್ರೆ ಆ ಮೂಮೆಂಟು ಎಷ್ಟು ಬ್ಲಿಸ್ಫುಲ್ ಆಗಿತ್ತು, ಅಥವಾ ಅದೊಂದು ಶಾಕಿಂಗ್ ಥರ ಆಯ್ತಾ, ಸರ್ಪ್ರೈಸ್ ಆಗಿತ್ತಾ, ಅಥವಾ ಓಪನ್ ಆಯಿತು ಅಂತ ವಿಟ್ನೆಸ್ ಮಾಡಿದ್ದು, ಅಥವಾ ಗೊತ್ತಾಗಿದ್ದು ನಿಮ್ಗೆ ಹೇಗೆ? ದಿಸ್ ಇಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ನನಗಾಗಿದ್ದು. ಏನಾಗ್ತಾ ಇತ್ತು ಅಂದರೆ, ನಾನು ಆಕಾಶಿಕ್ ಕಲಿಬೇಕು, ಬಿಕಾಸ್ ಆಕಾಶಿಕಲ್ಲೇ ಥರ್ಡ್ ಐ ಆಕ್ಟಿವೇಶನ್ ಮಾಡಿಸ್ತಾರೆ, ಜೊತೆಗೆ ಮಿಕ್ಕಿದ ಲೋವರ್ ಚಕ್ರಾಸ್ ಅಂತಕ್ಕಂಥದ್ದು ಆಕ್ಟಿವೇಶನ್ ಮಾಡಬೇಕು. ಯಾಕಂದರೆ ನಾವು ಡೈರೆಕ್ಟಾಗಿ ಥರ್ಡ್ ಐ ಚಕ್ರ ಆಕ್ಟಿವೇಟ್ ಮಾಡಿದ್ರೆ ನಮಗೆ ಅದು ಶಕ್ತಿ ಕೆಲವೊಮ್ಮೆ ತಡ್ಕೊಳಕ್ಕಾಗಲ್ಲ, ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಇದು ಹೇಗೆ ಅಂತಂದರೆ, ಹನುಮಾನ್ದು ಕತೆ ಹೇಳಬೇಕು ಅಂದರೆ, ಒಬ್ಬ ಋಷಿಮುನಿ ಹನುಮಾನ್ ಶಕ್ತಿ ತಗೋತೀನಿ ಸಂಪೂರ್ಣವಾಗಿ ಅಂತ ಹೋಗಿ ಎಲ್ಲ ತಗೊಂಡ್ರಂತೆ. ಅರೆ ಅವ್ರಿಗೆ ತಡ್ಕೊಳಕ್ಕಾಗಿಲ್ಲ. ಆಮೇಲೆ ವಾಪಸ್ ತಗೋ ಅಂತ ಪ್ರೇ ಮಾಡಿ ಎಲ್ಲ ಮಾಡಿದ್ದು. ಅಂದರೆ ಅದನ್ನು ವಿತ್ ಸ್ಟ್ಯಾಂಡ್ ಮಾಡೋ ಕೆಪಬಿಲಿಟಿ ಇರಬೇಕು. ನನಗೆ ಕಣ್ಣು ಮುಚ್ಚಿದಾಗ ಫಸ್ಟ್ ಎಕ್ಸ್ಪೀರಿಯನ್ಸ್ ನಂದು ಏನಿತ್ತು ಅಂದರೆ, ಆಕ್ಟಿವೇಟ್ ಮಾಡೋದು ಕಣ್ಣು ಮುಚ್ಚಿ ಅಂತ ಹೇಳಿದ್ರು. ಏನು ಕಾಣಿಸ್ದೆ? ನಂಗೆ ಫುಲ್ ಬ್ಲ್ಯಾಕ್, ಏನು ಕಾಣಿಸ್ತಾ ಇಲ್ಲ. ನಾನು ನಮ್ಮ ಸ್ಟೂಡೆಂಟ್ನ ಕೇಳಿದೆ, ದಿವ್ಯಾ ಅವರು ಅಂತೊಬ್ರಿದ್ದಾರೆ ಮೈಸೂರವರು, ಏನು ಕಾಣಿಸ್ತಿದೆ? ಅವ್ರಿಗೆ ಬೇಗ ಹೊಲ್ದು ಬಿಡ್ತು. ಅವ್ರ ಪೂರ್ವಜನ್ಮ ಪುಣ್ಯನೋ ಗೊತ್ತಿಲ್ಲ, ಬೇಗ ನಾವಿಬ್ರು ಜೊತೆಲೆ ಮಾತಾಡ್ಕೊಂಡು ನಾವು ಥರ್ಡ್ ಐ ಆಕ್ಟಿವೇಟ್ ಮಾಡ್ಕೊಳ್ಳೋಣ, ಆಕಾಶಿಕ್ ಕಲಿಬೇಕಂತಿದೆ ಅಂತ ಹೇಳಿದ್ರು. ನನಗೆ ಭಯ, ಅಯ್ಯೋ ಆಕಾಶಿಕ ಅದು ಏನೇನ್ ಕಾಣಿಸುತ್ತೋ ಏನೋ ನಾನ್ ಮಾಡಲ್ಲಪ್ಪ ಅಂತ. ನಾನು ಇಲ್ಲ ಚೆನ್ನಾಗಿರುತ್ತೆ ಮಾಡೋಣ, ಇಷ್ಟೇ ಮಾಡಿದೀವಂತ ಇನ್ನು ಅದ್ ಮಾಡೋದ್ ಬೇಡವಾ ಅಂತ, ಸ್ಟೆಪ್ ಅಪ್ ಆಗೋಣ ಅಂತ ಅವ್ರು ಹೇಳಿದ್ರು, ಪ್ರೇರಣೆ ಕೊಟ್ರು ದಿವ್ಯಾ ಅವರು. ಸರಿ ಅಂತ ಅಂದ್ಬಿಟ್ಟು ಅವ್ರಿಗೆ ಒಬ್ರು ಒಳ್ಳೆ ಗುರುಗಳು ಸಿಕ್ಕಿದ್ರು. ಅವ್ರಿಗೆ ಆಕ್ಟಿವೇಟ್ ಆಗಿ ಒಂದ್ 2-3 ದಿನಕ್ಕೆಲ್ಲ ಅವ್ರಿಗೆ ವಿಷನ್ಸ್ ಕಾಣಕ್ ಶುರು ಆಗ್ಬಿಟ್ಟಿದೆ. ನಾನು ರಾಂಗ್ ಗುರುಜಿನ ಚೂಸ್ ಮಾಡಿದೆ. ಅವರು ಎಲ್ಲ ಪ್ರೊಸೆಸ್ ಆಯಿತು, ನನಗೇನು ಕಾಣಿಸ್ತಿಲ್ಲ. ಅರೆ ತಪ್ಪು ಗುರುಗಳದಲ್ಲ, ನನ್ನಲ್ಲಿರ್ತಕ್ಕಂಥ ಬ್ಲಾಕೇಜಸ್ ಅಂತ ನನಗೆ ಆಮೇಲೆ ಗೊತ್ತಾಯಿತು. ನನ್ನ 3 ಲೋವರ್ ಚಕ್ರ ಎಲ್ಲ ಆಕ್ಟಿವೇಟ್ ಆಗಿತ್ತು. ಬರೀ ಹಾರ್ಟ್ ಚಕ್ರದಲ್ಲಿ ಮೇ ಬಿ ತುಂಬ ಎಮೋಷ್ನಲ್ ಬ್ಲಾಕೇಜಸ್ ಇತ್ತೇನೋ ಗೊತ್ತಿಲ್ಲ. ಅದರಿಂದ ನನಗೆ ಥರ್ಡ್ ಐ ಚಕ್ರಕ್ಕೆ ಹೋಗಕ್ಕೆ ಆಗ್ತಿಲ್ಲ. ನನಗಿನ್ನೂ ನೆನಪಿದೆ, ಲಾಸ್ಟ್ ಇಯರ್ ಡಿಸೆಂಬರ್ 24ನೇ ತಾರೀಕು ನನಗೆ ಅದು ಚೂರ್ ಓಪನ್ ಆದ ಥರ ಫೀಲ್ ಆಗಿತ್ತು. ಅವಾಗ ನನಗೆ ರಾಯರು ಬಂದಿದ್ದು ಫಸ್ಟು ಕಣ್ಣೆದುರುಗಡೆ ಹಿಂಗೆ ಬಂದರು. ನನಗೆ ಗೂಸ್ ಬಂಪ್ಸ್ ತಡ್ಕೊಳಕ್ ಆಗ್ತಿಲ್ಲ. ಫಸ್ಟ್ ಎಕ್ಸ್ಪೀರಿಯನ್ಸ್ ಬೇರೆ, ನನ್ನ ಎಕ್ಸೈಟ್ಮೆಂಟ್ಗೆ ಅದು ಬ್ಲ್ಯಾಕ್ ಔಟ್ ಆಗ್ತಿದೆ. ಮತ್ತೆ ಸ್ಟಡಿ ಇರಬೇಕು, ವಿಷನ್ಸ್ ಬಂದಾಗ ಕಾಮ್ ಆಗಿರಬೇಕು. ನಾವು ಓವರ್ ಎಕ್ಸೈಟೆಡ್ ಆದರೆ ಮತ್ತೆ ಬ್ಲ್ಯಾಂಕ್ ಆಗಿಬಿಡುತ್ತೆ. ಸೊ ಒಂಥರ ಆನ್ ಆ್ಯಂಡ್ ಆಫ್ ಥರ ಅದು ವಿಷನ್ಸ್ ಆಗ್ತಿತ್ತು. ಬಟ್ ಅದು ನನಗೆ ಇವಾಗ ಮಾಡಿಲ್ಲ. ಕೂತು ನಮ್ಮ ದಿವ್ಯಾ ಹತ್ರನೇ ಕೂತು ಫೈನಲಿ ನನಗೆ ರೀಸೆಂಟಾಗಿ ಒಂದು 4 months ಬ್ಯಾಗೇನೋ ಕ್ಲಿಯರಾಗಿ ಕಾಣಿಸೋಕ್ಕೆ ಶುರು ಆಗಿತ್ತು. ಸೊ ಇಟ್ ಟುಕ್ ಮೀ 1.5 years ಟು ಕಂಪ್ಲೀಟ್ ದಟ್ ಜರ್ನಿ. ಅದ್ಭುತ. ಯಾಕಂದರೆ ಅವ್ರು ಏನು ಹೇಳ್ತಿದ್ದಾರೆ ನನಗೆ ಅವಾಗ ಅರ್ಥ ಆಗ್ತಾ ಇರಲಿಲ್ಲ. ಒಂದು ಬಿಂದು ಕಾಣಿಸುತ್ತೆ ನೋಡಿ, ದಿವ್ಯಾ ನನಗೇನು ಕಾಣಿಸ್ತಾ ಇಲ್ಲ, ನೋಡಿ ಟ್ರೈ ಮಾಡಿ. ಅದು ಹೆಂಗಿರುತ್ತೆ ಅಂದರೆ, ಪರ್ಪಲಿಶ್ ಕಲರ್ದು ಸ್ಪಾರ್ಕ್ಲಿಂಗ್ ಲೈಟ್, ಅದು ಇಲ್ಲಿ ಮಧ್ಯದಲ್ಲಿ ಕಾಣಿಸೋದು. ಅದು ಕಾಣಿಸ್ದಾಗ ಅದು ಹಾಗೆ ನಿಧಾನಕ್ಕೆ ಹತ್ರ ಬರೋ ಥರ ಫೀಲ್ ಆಗುತ್ತೆ. ಅಲ್ಲಿ ನಿಮಗೆ ಚಿಕ್ಕದಾಗಿ ವಿಷನ್ಸ್ ಕಾಣಿಸುತ್ತೆ. ನಿಮ್ಮ ದೈವ, ನೀವು ಯಾರನ್ನು ತುಂಬ ಪೂಜೆ ಮಾಡ್ತಿರ್ತೀರ, ನಿಮ್ಮ ಆರಾದಲ್ಲಿ ಏನಾದ್ರು ಆ ದೈವ ಇದ್ರೆ ಫಸ್ಟ್ ಕಾಣಿಸ್ಕೊಳ್ಳೋದೇ ದೈವ. ನಾವು ಹೇಳ್ತೀವಲ್ಲ, ಅಯ್ಯೋ ನಾನು ದೇವ್ರಿಗೆ ಇಷ್ಟೊಂದೆಲ್ಲ ಪೂಜೆ ಮಾಡ್ತಾ ಇದ್ದೀನಿ ಆದ್ರೂ ದೇವ್ರು ಲೈಕ್ ವರ ಕೊಡಲ್ಲ. ಬಟ್ ಆ್ಯಕ್ಚುಲಿ ಅವ್ರು ಓರಾದಲ್ಲಿ ಇರ್ತಾರೆ. ಅದು ಆಕಾಶಿಕ್ ರೀಡಿಂಗಲ್ಲಿ ಮಾತ್ರ ಕಾಣಿಸೋದು. ಈಗ ಉದಾಹರಣೆಗೆ ನಾನು ಹನುಮಾನ್ನ ತುಂಬ ಪ್ರೇ ಮಾಡ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಮೆಡಿಟೇಷನ್ ಹನುಮಾನ್ ಬಗ್ಗೆ ತುಂಬ ಮಾಡ್ತಾ ಇದ್ದೀನಿ. ನನಗೆ ಇವಾಗ ಕಣ್ಮುಚ್ಚಿದೆ, ನಾನು ಎನರ್ಜಿಸ್ನ ನೋಡ್ಕೊಂಡೆ, ಇವಾಗ ಹನುಮಾನ್ ಫಸ್ಟ್ ಬರ್ತಿದ್ದಾರೆ. ಸೊ ಯಾವ ದೈವವನ್ನೇ ನಾವು ತುಂಬ ನಂಬಿ ಪೂಜೆ ಮಾಡ್ತಾ ಇರ್ತೀವಲ್ಲ, ಆ್ಯಕ್ಚುಲಿ ಆ ದೈವ ಆವರಿಸ್ಕೊಂಡಿರುತ್ತೆ. ಅದು ನಾವು ಆಕಾಶಿಕಲ್ಲಿ ಮಾತ್ರ ನೋಡ್ಲಿಕ್ಕೆ ಸಾಧ್ಯ. ಸೊ ನಂಬಿ, ಸೊ ನೀವೇನು ಪೂಜೆ ಮಾಡ್ತಿದ್ದೀರಾ ಅದು ಆ್ಯಕ್ಚುಲಿ ಸಲ್ತಾ ಇದೆ. ಸೊ ಅದು ಅಲ್ಲಿ ಕಾಣಿಸುತ್ತೆ.